ನಮಸ್ಕಾರ ಫ್ರೆಂಡ್ಸ್, ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆಗೆ ಸಂಡೇ ಮಾರ್ನಿಂಗ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ರೂಟೀನ್ ಏನೇನೆಲ್ಲ ಇರುತ್ತೆ ಅಂಥೇಳಿ. ಸೊ ಸಂಡೇ ಮಾರ್ನಿಂಗ್ ಆಗಿಬಿಟ್ಟಿದ್ದೀನಿ. ಅದಾದಮೇಲೆ ನಿನ್ನೆ ರಾತ್ರಿಯೇ ನಾನು ಹೆಸರು ಕಾಳಿನ ತೊವೆ ಮಾಡಿದ್ದೀನಿ, ಮ್ಯಾಂಗ್ಳೂರ್ ಸ್ಪೆಷಲ್. ಅದು ನಾವು ದೋಸೆ ಇಡ್ಲಿ ಜೊತೆಗೆ ಹಾಕ್ಕೊಂಡು ತಿಂತೀವಿ. ತುಂಬಾ ರುಚಿಯಾಗಿರುತ್ತೆ. ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ, ನಾನು ರೆಸಿಪಿ ಕೂಡ ಒಂದಿನ ಶೇರ್ ಮಾಡ್ತೀನಿ. ರಾತ್ರಿ ಮಾಡಿದ್ದೆ, ಆವಾಗ ಟೇಸ್ಟ್ ನೋಡಿದಾಗ ಗೊತ್ತಾಯಿತು ಸ್ವಲ್ಪ ಖಾರ ಜಾಸ್ತಿ ಆಗಿದೆ ಅಂಥೇಳಿ. ಅದಕ್ಕೆ ಇದರಲ್ಲಿ ಸ್ವಲ್ಪ ಬೆಲ್ಲನ ಕೂಡ ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸಂಡೇ ನಾನು ನಿನ್ನೆ ರಾತ್ರಿಯೇ ಅಕ್ಕಿ ಹಿಟ್ಟನ್ನೆಲ್ಲ ರುಬ್ಕೊಂಡಿದ್ದೀನಿ. ದೋಸೆ ಅಥವಾ ಇಡ್ಲಿ ಮಾಡೋಣ ಅಂಥೇಳಿ ಇವಾಗ ದೋಸೆನೇ ಮಾಡ್ತೀನಿ ಇವತ್ತು. ಸಂಡೇ ದಿನ ಅಲ್ವಾ, ಈ ಥರ ಬಿಸಿ ಬಿಸಿಯಾಗಿ ದೋಸೆ ಮಾಡ್ಕೊಂಡು ಎಲ್ಲ ಮನೇಲಿರ್ತಾರೆ. ಸೊ ಕೊಟ್ಟರೆ ತುಂಬ ಖುಷಿಯಾಗುತ್ತೆ. ಅದಕ್ಕೋಸ್ಕರ ಇವತ್ತು ದೋಸೆ, ಅದ್ರ ಜೊತೆಗೆ ಚಟ್ನಿ ಕಾಮನಾಗಿ ಯಾವಾಗಲೂ ಮಾಡ್ತಾಯಿರ್ತೀವಿ. ಸೊ ಇವತ್ತು ಹೆಸರು ಕಾಳಿನ ತೊವೆ ಮಾಡಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ರಾತ್ರಿಯೇ ದೋಸೆ ಇಟ್ಟು ರುಬ್ಬಿ ಆ ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೀನಿ. ಕೆಳಗಡೆ ನೋಡ್ಬೋದು ಬಟ್ಲನ್ನು ಇಟ್ಕೊಂಡಿದ್ದೀನಿ. ಒಂದೊಂದು ಸಲ ಏನಾಗುತ್ತೆ, ಹಿಟ್ಟು ಜಾಸ್ತಿಯಾಗಿ ಹೊರಗಡೆ ಬಂದುಬಿಡುತ್ತೆ. ಸೊ ಆವಾಗ ಫುಲ್ ಕಿಚನ್ ಗಲೀಜಾಗಿಬಿಟ್ಟಿರುತ್ತೆ ಬೆಳಿಗ್ಗೆ ನೋಡಿದಾಗ. ಅದಕ್ಕೆ ನಾನೇನು ಮಾಡ್ತೀನಿ, ಕೆಳಗಡೆ ಯಾವಾಗಲೂ ಒಂದು ಬಟ್ಲು ಇಟ್ಕೊಳ್ತೀನಿ. ಸೊ ಇಲ್ಲಿ ನೋಡ್ಬೋದು, ಇದು ಆಲ್ಮೋಸ್ಟ್ ಫುಲ್ಲಾಗಿದೆ. ಸೊ ಎಷ್ಟು ಚೆನ್ನಾಗಾಗಿದೆ ನೋಡಿ ಹಿಟ್ಟು. ಇದು 2 ದಿನ ಆಗಿಬಿಡುತ್ತೆ ನನಗೆ. 2 ದಿನಕ್ಕೆ ಆಗುವಷ್ಟು ಹಿಟ್ಟನ್ನು ರುಬ್ಕೊಂಡು ಬಿಡ್ತೀನಿ. ಮತ್ತು ಇನ್ನೊಂದು ದಿನ ಸ್ವಲ್ಪ ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ಟೆನ್ಷನ್ ಇರಲ್ಲ ಅಂತೇಳ್ಬಿಟ್ಟು. ಸೊ ಹಿಟ್ಟನ್ನು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೆಸರು ಕಾಳು ತೊವೆ ಏನಿದೆ ನೋಡಿ, ಅದನ್ನು ಕೂಡ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಟೀ ಕೂಡ ಇಡಬೇಕು. ಮತ್ತು ಕಮೆಂಟ್ ಮಾಡಿ ತಿಳಿಸಿ, ನೀವು ಸಂಡೇ ದಿನ ಏನು ಬ್ರೇಕ್ಫಾಸ್ಟ್ಗೆ ಪ್ರಿಫರ್ ಮಾಡ್ತೀರಿ ಅಂಥೇಳಿ. ನಾನು ಯಾವಾಗಲೂ ದೋಸೆ ಮಾಡ್ತೀನಿ ಅಂತಲ್ಲ, ಏನಾದರೂ ಬೇರೆ ಬೇರೆ ಮಾಡ್ತಾಯಿರ್ತೀನಿ. ದೋಸೆ ಆ್ಯಕ್ಚುಲಿ ನಾನು ತುಂಬ ಕಡಿಮೆ ಮಾಡೋದು. ಸಂಡೇ ದಿನ ಅಮ್ಮ ದೋಸೆ ತುಂಬ ಮಾಡ್ತಾರೆ. ನನಗೇನಂದರೆ ಸಂಡೇ ಒಂದಿನ ಅಲ್ವಾ, ರೆಸ್ಟ್, ಆರಾಮಾಗಿರಬೇಕು, ಏನಾದರೂ ಸಿಂಪಲ್ಲಾಗಿ ತಿನ್ನಬೇಕು ಅಂತ. ಬಟ್ ಹಸ್ಬೆಂಡ್ಗೆಲ್ಲ ಏನಂದರೆ ಸಂಡೇ ಒಂದಿನ ಮನೇಲಿರ್ತೀವಲ್ವ, ಸೊ ಸ್ಪೆಷಲಾಗಿ ಏನಾದರೂ ಮಾಡಬೇಕು ಅಂತಾರೆ. ಯಾವಾಗಲೂ ಹೇಳ್ತಾರೆ ಈವ್ನಿಂಗ್ ಸ್ನ್ಯಾಕಲ್ಲಿ ಗೋಳಿ ಬಜ್ಜಿ ಬೇಕು, ಮಾರ್ನಿಂಗಲ್ಲಿ ಇಡ್ಲಿ ದೋಸೆ ಏನಾದರೂ ಇಲ್ಲ ಥರದ್ದೇನಾದರೂ ಬೇಕಂತಾರೆ ಸಂಡೇ ದಿನ. ಅದಕ್ಕೆ ಇವತ್ತು ದೋಸೆನ ಮಾಡ್ತಾಯಿದ್ದೀನಿ. ಇವಾಗ ಕಾವಲ್ಗಿ ಕೂಡ ಇಟ್ಕೊಂಡಿದ್ದೀನಿ. ಅದು ಬಿಸಿಯಾದ ತಕ್ಷಣ ಫಸ್ಟ್ ದೋಸೆ, ದೇವ್ರ ಹೆಸರಲ್ಲಿ ಯಾವಾಗಲೂ ಫಸ್ಟ್ ದೋಸೆ ಅಷ್ಟೊಂದು ನೀಟಾಗಿ ಬರಲ್ಲ ಅಲ್ವಾ. ನಾನಿಲ್ಲಿ ಮಾಡ್ತಾಯಿದ್ದೀನಿ ನೋಡಿ, ಕೆಳಗಡೆ ಎಣ್ಣೆ ಏನೂ ಹಾಕಲಿಲ್ಲ, ಡೈರೆಕ್ಟಾಗಿ ದೋಸೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಯಾಕೆ ಹಾಕಲಿಲ್ಲ ಅಂತೇಳಿದರೆ, ನನಗೆ ಕ್ರಿಸ್ಪಿ ದೋಸೆ ಮಾಡಬೇಕಿತ್ತು. ಯಾಕಂದರೆ ಎಲ್ಲರೂ ಫ್ರೆಶಪ್ ಆಗಿ ರೆಡಿಯಾಗಿದ್ದಾರೆ. ಸೊ ಬೆಳಿಗ್ಗೆ ಎದ್ದು ಒಂದೊಂದೇ ಕ್ರಿಸ್ಪಿ ದೋಸೆ ಮಾಡೇ ಕೊಡ್ತಾಯಿದ್ರೆ ಎಲ್ಲರಿಗೂ ತಿಂದಿದ್ದೇ ಗೊತ್ತಾಗಲ್ಲ ದೋಸೆ. ಸೊ ಅದಕ್ಕೋಸ್ಕರನೇ ಬಿಸಿ ಬಿಸಿಯಾಗಿ ಕ್ರಿಸ್ಪಿ ದೋಸೆ ಮಾಡ್ತಾಯಿದ್ದೀನಿ. ಇದರಲ್ಲಿ ಆ್ಯಕ್ಚುಲಿ ತುಪ್ಪ ಹಾಕಬೇಕು, ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಇವತ್ತು ತುಪ್ಪ ಖಾಲಿಯಾಗಿತ್ತು. ನಾನು ಮನೆಯಲ್ಲೇ ಮಾಡ್ಕೊಡ್ತೀನಿ, ಮಾಡಬೇಕು. ನಾಳೆ ನಿಮಗೆ ವಿಡಿಯೋಸ್ ತೋರಿಸ್ತೀನಿ, ನನ್ನ ವ್ಲಾಗಲ್ಲೇ ಇನ್ಕ್ಲೂಡ್ ಮಾಡ್ತೀನಿ ತುಪ್ಪ ಮನೆಯಲ್ಲಿ ಹೇಗೆ ಮಾಡ್ತಾಯಿದ್ದೀನಿ ಅಂಥೇಳಿ. ಸೊ ತುಪ್ಪ ಮಾಡಿದ ನಂತರ ಇನ್ನೊಂದು ಸಲ ದೋಸೆ ಮಾಡಿದರೆ ತುಪ್ಪನೇ ಹಾಕ್ಕೊಳ್ತೀನಿ. ಇವಾಗ ಇಲ್ಲಿ ಸದ್ಯಕ್ಕೆ ಎಣ್ಣೆ ಹಾಕ್ಕೊಂಡು ದೋಸೆನ ಮಾಡ್ಕೊಳ್ತಾಯಿದ್ದೀನಿ. ನಾನು ಆ್ಯಕ್ಚುಲಿ ಇವತ್ತು ಸಂಡೇ ಫುಲ್ ಡೇ ರೂಟೀನ್ನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ವಿಡಿಯೋ ನಾನು ತೆಗೆದಿದ್ದೆ ಈವ್ನಿಂಗದ್ದು ಕೂಡ, ವಿಡಿಯೋ ಡಿಲೀಟ್ ಆಗೋಯಿತು, ಹೇಗೆ ಅಂತಲೇ ನನಗೆ ಗೊತ್ತಾಗಲಿಲ್ಲ. ಸೊ ಅದಕ್ಕೆ ಇವಾಗ ಜಸ್ಟ್ ಆಫ್ಟರ್ನೂನ್ ತನಕ ರೂಟೀನ ಶೇರ್ ಮಾಡ್ತೀನಿ. ಮತ್ತೆ ಏನಂತ ನಾನು ನಿಮಗೆ ತಿಳಿಸ್ತೀನಿ. ಇಲ್ಲಿ ದೋಸೆ ಸ್ವಲ್ಪ ಜಾಸ್ತಿನೇ ಕ್ರಿಸ್ಪಿ ಆಗಿಬಿಟ್ಟಿದೆ. ಫಸ್ಟ್ ದೋಸೆ ಆದರೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ತುಂಬಾ ಕ್ರಿಸ್ಪಿಯಾಗಿದೆ. ಕಲರ್ ಕೂಡ ನೋಡ್ಬೋದು. ಇದಕ್ಕೆ ಕಲರ್ಗೋಸ್ಕರ ನಾನು ಕಡಲೆಬೇಳೆ ಏನೂ ಹಾಕಿಲ್ಲ, ಜಸ್ಟ್ ಅಕ್ಕಿ, ಉದ್ದು, ಸ್ವಲ್ಪ ಮೆಂತೆ ಮತ್ತು ಸ್ವಲ್ಪ ಸಬ್ಬಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ. ಯಾಕಂದರೆ ದೋಸೆ ತುಂಬಾ ಚೆನ್ನಾಗಿ, ದೋಸೆ ಅಥವಾ ಇವನ್ ಇಡ್ಲಿ ಮಾಡಿದರೂ ಕೂಡ ಸಾಫ್ಟಾಗಿ ಬರುತ್ತೆ ಅಂಥೇಳಿ ಇಲ್ಲಿ ಇನ್ನೊಂದು ದೋಸೆನ ಕೂಡ ಮಾಡ್ತಾಯಿದ್ದೀನಿ. ತಿಂಡಿ ಎಲ್ಲ ಆದಮೇಲೆ ಮಕ್ಕಳನ್ನು ಸ್ನಾನ ಮಾಡಿಸೋದು, ಬಟ್ಟೆ ವಾಶ್ ಮಾಡೋದು, ಅದೇ ತುಂಬ ದೊಡ್ಡ ಕೆಲಸ ಆಗಿಬಿಡುತ್ತೆ. ಕೆಲವ್ರು ಏನು ಮಾಡ್ತಾರೆ, ಬೆಳಿಗ್ಗೆ ಎದ್ಬಿಟ್ಟು ಫಸ್ಟ್ ಸ್ನಾನ ಎಲ್ಲ ಆಗಿ ಅದಾದಮೇಲೆ ತಿಂಡಿ ತಿಂತಾರೆ.
ಬಟ್ ಗೊತ್ತಿಲ್ಲ, ನಮ್ಮ ಕಡೆ ಅದು ಅಭ್ಯಾಸನೇ ಇಲ್ಲ. ಅಂದರೆ ನಮ್ಮ ಊರ ಕಡೆ ಕೂಡ ಅಷ್ಟೇ, ಫಸ್ಟ್ ಬೆಳಿಗ್ಗೆ ಎದ್ದು ಜಸ್ಟ್ ಫ್ರೆಶ್ ಅಪ್ ಆಗಿಬಿಟ್ಟು ಬ್ರಷ್ ಮಾಡಿ ಮುಖ ಎಲ್ಲ ತೊಳೆದು ದೇವರಿಗೆ ಜಸ್ಟ್ ಕೈ ಮುಗಿದು ಆಮೇಲೆ ಫಸ್ಟ್ ತಿಂಡಿ ತಿಂತೀವಿ. ಈವ್ನಿಂಗಲ್ಲಿ ಸ್ನಾನ ಮಾಡ್ತಾರೆ ಊರ ಕಡೆ. ನಾವಿಲ್ಲಿ ಮುಂಬೈಯಲ್ಲಿ ಈವ್ನಿಂಗಲ್ಲಿ ಸ್ನಾನ ಮಾಡಲ್ಲ, ಬಟ್ ತಿಂಡಿ ಎಲ್ಲ ಆದ ನಂತರ ಸ್ನಾನ ಮಾಡ್ತೀವಿ. ನೀವು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕಡೆ ಎಲ್ಲ ಹೇಗೆ ಅಂಥೇಳಿ. ಯಾಕಂದರೆ ನಾನು ನೋಡಿದ್ದೀನಿ ತುಂಬ ಜನ ಏನು ಮಾಡ್ತಾರೆ, ಬೆಳಿಗ್ಗೆ ಎದ್ದು ಫಸ್ಟ್ ಸ್ನಾನ ಮಾಡಿ ಆಮೇಲೆ ತಿಂಡಿ ಮಾಡ್ತಾರೆ. ನನಗೆ ಆ್ಯಕ್ಚುಲಿ ಅಷ್ಟು ಪೇಷನ್ಸ್ ಕೂಡ ಇಲ್ಲ. ನನಗೆ ಬೆಳಿಗ್ಗೆ ಎದ್ಬಿಟ್ಟು ಫಸ್ಟ್ ತಿಂಡಿ ತಿನ್ನಬೇಕು, ತುಂಬ ಹಸಿವಾಗುತ್ತೆ. ಸೊ ಫಸ್ಟು ಎಲ್ಲ ಫ್ರೆಶ್ ಆದಮೇಲೆ ಫಸ್ಟ್ ತಿಂಡಿಯೇ ಮಾಡಿಬಿಡೋದು. ಮೊದಲಿಂದ ಅಭ್ಯಾಸ ಆಗಿಬಿಟ್ಟಿದೆ, ಊರಲ್ಲಿ ಕೂಡ ಅದೇ ಅಭ್ಯಾಸ ಆಗಿಬಿಟ್ಟಿದೆ. ಅದಕ್ಕೋಸ್ಕರನೇ ನಾನು ಮೊದಲು ತಿಂಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ದೋಸೆ ಮಾಡಿ ಒಬ್ಬೊಬ್ಬರಿಗೆ ಹಾಕಿ ಕೊಡ್ತಾ ಇದ್ದೀನಿ. ಎಲ್ಲರೂ ಕೂತ್ಕೊಂಡಿದ್ರು. ಚಿನ್ನುಗೂ ಕೂಡ ದೋಸೆ ಆರೆಂಜ್ ಸಾರು ಅಂತ ಕರೀತಾಳೆ ಅವಳು. ಯಾವುದೇ ಸಾರು ಮಾಡು ಆರೆಂಜ್ ಕಲರ್ ಇರುತ್ತೆ, ಸೊ ಆರೆಂಜ್ ಸಾರು ಅಂತ. ಸೊ ಇಲ್ಲಿ ದೋಸೆ ಹಾಕ್ಕೊಂಡಿದ್ದೀನಿ, ದೋಸೆ ಆಮೇಲೆ ಇದು ಹೆಸರು ಕಾಳು ಸಾರು ಆಮೇಲೆ ಟೀ ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ಒಬ್ಬೊಬ್ಬರಿಗೆ ಕೊಟ್ಟು ಬರ್ತಾ ಇದ್ದೀನಿ. ದೋಸೆ ತುಂಬ ಕ್ರಿಸ್ಪಿಯಾಗಿದೆ. ಇದು ಹೆಸರು ಕಾಳು ಸಾರಂತೂ ತುಂಬಾ ಟೇಸ್ಟಿಯಾಗಿದೆ. ಸ್ವಲ್ಪ ಖಾರ ಆಗಿತ್ತು, ಬೆಲ್ಲ ಹಾಕಿದಕ್ಕೋಸ್ಕರ ಟೇಸ್ಟ್ ಇನ್ನೂ ಡಬಲ್ ಆಗಿದೆ ಅಂತಲೇ ಹೇಳ್ಬೋದು. ಇವಾಗ ಎಲ್ಲ ಆಯಿತು, ಮಗ ನೋಡ್ಬೋದು ಆಟ ಆಡ್ತಾ ಇದ್ದಾನೆ. ಅವನು ಈ ಗಾಡಿಯಲ್ಲೊಂದು ಕೂತ್ಕೊಂಡು ಇಡೀ ಮನೆ ತಿರುಗ್ತಾನೆ. ಅದೊಂದು ಕೊಟ್ಟರೆ ಸಾಕಾಗುತ್ತೆ, ಬೇರೆ ಏನೂ ಮಾಡೋದಿಲ್ಲ. ಅದೊಂದು ಗಾಡಿಯಲ್ಲಿ ಕೂತ್ಕೊಂಡು ತಿರುಗ್ತಾ ಇರ್ತಾನೆ. ಇವಾಗ ತಿಂಡಿ ಎಲ್ಲ ಆಯಿತು. ನಾನು ಅವನಿಗೆ ಸ್ನಾನಕ್ಕೆ ಕೂಡ ರೆಡಿ ಮಾಡಿಸ್ತಾ ಇದ್ದೀನಿ. ಅವನಿಗೆ ಸ್ವಲ್ಪ ಮಾಲಿಷ್ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡಬೇಕು. ಇಲ್ಲೆಲ್ಲ ರೆಡಿ ಮಾಡಿ ಇಡ್ತೀನಿ, ಕೂಡಲೇ ಬಂದು ಪೌಡರೆಲ್ಲ ಹಾಕ್ಬೋದು ಅಂಥೇಳಿ. ಸೊ ಇಲ್ಲಿ ಸ್ನಾನಕ್ಕೆ ರೆಡಿ ಮಾಡಬೇಕು. ಅದಕ್ಕಿಂತ ಮುಂಚೆ ಇವತ್ತು ಗೋಧಿ ಹಿಟ್ಟು ಕೂಡ ಖಾಲಿಯಾಗಿತ್ತು. ಅದಕ್ಕೆ ಗೋಧಿ ತೊಗೊಂಡು ಬಂದಿದ್ರು, ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಮತ್ತೆ ಗೋಧಿ ಕ್ಲೀನ್ ಮಾಡಿದರೆ ಮನೆಯೆಲ್ಲ ಮತ್ತೆ ಕಸ ಆಗಿಬಿಡುತ್ತೆ. ಅದಕ್ಕೆ ಕಸ ಎಲ್ಲ ತೆಗೆಯೋದಕ್ಕಿಂತ ಮುಂಚೆನೇ, ಎಲ್ಲ ಕೆಲಸ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ಗೋಧಿನೊಂದು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ದೊಡ್ಡ ಕೆಲಸ ಮುಗ್ದೋಗ್ಬಿಡುತ್ತೆ. ಸೊ ಅದು ಬೇಗ ಹಿಟ್ಟು ಮಾಡ್ಕೊಂಡು ಬಂದ್ಬೋದು. ಅದಕ್ಕೋಸ್ಕರ ಇಲ್ಲಿ ಗೋಧಿನ ಕೂಡ ನಾನು ಫಸ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸಂಡೇ ದಿನ ಅಲ್ವಾ, ಟೈಮ್ ಸಿಗುತ್ತೆ, ಅದಕ್ಕೋಸ್ಕರನೇ. ನಾನು ಯಾವಾಗಲೂ ಗೋಧಿ ತಂದು ಹಿಟ್ಟು ಮಾಡಲ್ಲ, ಒಂದೊಂದು ಸಲ ಡೈರೆಕ್ಟಾಗಿ ಹಿಟ್ಟು ತೊಗೊಂಡು ಬರ್ತೀನಿ. ಬಟ್ ಇವತ್ತೇನು ಮಾಡಿದ್ದೀನಿ, ಗೋಧಿನ ತೊಗೊಂಡು ಬಂದು ಹಿಟ್ಟನ್ನು ಡೈರೆಕ್ಟಾಗಿ ಮಾಡ್ತೀನಿ. ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಹತ್ತಿರದಲ್ಲಿ ಎಲ್ಲೂ ಗೋಧಿ ಹಿಟ್ಟು ಮಾಡಲ್ಲ, ಅದಕ್ಕೋಸ್ಕರನೇ ಜಾಸ್ತಿ ಏನು ಗೋಧಿ ಡೈರೆಕ್ಟಾಗಿ ತಂದು ಹಿಟ್ಟು ಮಾಡ್ಕೊಳ್ಳಲ್ಲ. ಇವಾಗ ಸ್ನಾನ ಆಯಿತು, ಬಟ್ಟೆ ಆಯಿತು, ಎಲ್ಲ ಆದ ನಂತರ ಅಡುಗೆಗೆ ಬಂದಿದ್ದೀನಿ. ಅಡುಗೆ ಇವತ್ತು ಸಂಡೇ ಏನು ಸ್ಪೆಷಲ್ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ. ನಾನ್ ವೆಜ್ ಮಾಡ್ತಾಯಿಲ್ಲ, ಯಾಕಂದರೆ ನಮ್ಮ ಕಡೆ ಸೂತ್ಕ ಬಂದಿದೆ. ನನ್ನ ಅಜ್ಜಿ ತೀರೋಗಿದ್ದಾರೆ. ಸೊ ನಾನ್ ವೆಜ್ ನಾವು ತಿನ್ನಲ್ಲ ಅಲ್ಲಿ, ಅದಕ್ಕೋಸ್ಕರನೇ ನಾನ್ ವೆಜ್ ಮಾಡ್ತಾಯಿಲ್ಲ. ಬಟ್ ಹಸ್ಬೆಂಡ್ ಹೇಳ್ತಾಯಿದ್ರು ಏನಾದರೂ ಸ್ಪೆಷಲ್ ಮಾಡು ಅಂಥೇಳಿ. ಅದಕ್ಕೆ ನಾನಿಲ್ಲಿ ವೆಜ್ ನೂಡಲ್ಸ್ನ ಮಾಡ್ತಾಯಿದ್ದೀನಿ. ವೆಜ್ ಫ್ರೈಡ್ ರೈಸ್ ಮತ್ತು ನೂಡಲ್ಸ್ಗೆ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೂಡಲ್ಸ್ ಕೂಡ ಬೇಯಿಸಿ ಇಟ್ಕೊಂಡಿದ್ದೀನಿ. ಆಮೇಲೆ ಅನ್ನ ಕೂಡ ಒಂದು ಕುಕ್ಕರ್ಗೆ ಸಿಟಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತೆಳ್ಳಗೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಎರಡು ಒಟ್ಟಿಗೆ ಆಗುವಂಥ ರೆಸಿಪಿ ಇದು. ಅದು ನಾನ್ ವೆಜ್ ನಮ್ಮ ಕಡೆ ಎಲ್ಲ ಅಂದರೆ ಅಮ್ಮನ ಮನೆಯಲ್ಲಿ ಏನು ಸೂತ್ಕ ಇರುತ್ತೆ ಅದೆಲ್ಲ ನಮಗೆ ಹಿಡಿಯುತ್ತೆ. ಅಂದರೆ ಇವಾಗ ಹಸ್ಬೆಂಡ್ ಮನೇಲಿ ಏನು ಸೂತ್ಕ ಇದ್ದರೆ ನಮಗೆ ತಾಗಲ್ಲ. ಸೊ ಹಾಗೆ ನಮ್ಮ ಮನೇಲಿ ಸೂತ್ಕ ಇದ್ದರೆ ನನ್ನ ಹಸ್ಬೆಂಡ್ಗೆ ತಾಗಲ್ಲ, ನನ್ನ ಮಕ್ಕಳಿಗೆ ಬರುತ್ತೆ, ಬಟ್ ಹಸ್ಬೆಂಡ್ಗೆ ಬರಲ್ಲ. ಸೊ ಇದು ನನ್ನ ತಾಯಿ ಮನೆ ಕಡೆ ಸೂತ್ಕ ಆಗಿರೋದ್ರಿಂದ ಹಸ್ಬೆಂಡ್ ತಿನ್ಬೋದು. ಅವ್ರಿಗೋಸ್ಕರ ನಾನು ಜಸ್ಟ್ ಮೊಟ್ಟೆ ಬೇಯಿಸ್ಕೊಂಡಿದ್ದೀನಿ, ಅಂದರೆ ಇದ್ರ ಜೊತೆಗೆ ತಿನ್ನಲಿಕ್ಕೆ. ಮತ್ತು ನಾವ್ಯಾರೂ ನಾನ್ ವೆಜ್ ತಿನ್ನಲ್ಲ, ಅದಕ್ಕೋಸ್ಕರನೇ ಅವ್ರಿಗೋಸ್ಕರ ಮಾತ್ರ ಸಪ್ರೇಟಾಗಿ ಮೊಟ್ಟೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ಅಲ್ಲಿ ಈರುಳ್ಳಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದೆಲ್ಲ ಫ್ರೈ ಆದ ತಕ್ಷಣ ಸ್ವಲ್ಪ ಈರುಳ್ಳಿ ಸೊಪ್ಪು ಹಾಕ್ಕೊಳ್ತೀನಿ. ನೂಡಲ್ಸಲ್ಲಿ ಬೇಯಿಸ್ಕೊಂಡಿರೋ ನೂಡಲ್ಸ್ ಹಾಕ್ತೀನಿ. ಫ್ರೈಡ್ ರೈಸಲ್ಲಿ ಬೇಯಿಸ್ಕೊಂಡಿರೋ ಅನ್ನ ಹಾಕ್ತೀನಿ. ಆಮೇಲೆ ಚಿಂಗ್ಸ್ ಅವ್ರದ್ದು ಮಸಾಲ ಇದೆ ನೋಡಿ, ಫ್ರೈಡ್ ರೈಸ್ ಮತ್ತು ನೂಡಲ್ಸ್ ಮಸಾಲ, ಅದೆರಡನ್ನೂ ಒಂದೊಂದು ಪ್ಯಾಕ್ ಹಾಕಿಬಿಡ್ತೀನಿ.
ಅತ್ಯಂತ ಸುಲಭವಾಗಿರೋ ರೆಸಿಪಿ ಮತ್ತು ಟೇಸ್ಟಿಯಾಗಿರೋ ರೆಸಿಪಿ. ಬಟ್ ಚಿಕನ್ ಅಥವಾ ಎಗ್ಗಲ್ಲಿದ್ದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ನೀವು ಒಂದು ವೇಳೆ ವೆಜ್ಜಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ಗ್ರೀನ್ ಪೀಸ್ ಏನಾದರೂ ಹಾಕ್ಕೊಳ್ಳಿ. ಅಂದರೆ ಕೆಲವ್ರಿಗೆ ಹಾಗೆ ಇಷ್ಟ ಆಗುತ್ತೆ. ನನಗೇನಂದರೆ ಬಾಯಲ್ಲಿ ಏನಾದರೂ ಸಿಗಬೇಕು. ಇವಾಗ ಚಿಕನ್ ಅಥವಾ ಎಗ್ ಇದ್ದರೆ ಬೇರೆ, ವೆಜ್ಜಲ್ಲಿ ಮಾಡಿದ್ರೆ ಗ್ರೀನ್ ಪೀಸ್ ಎಲ್ಲ ಸಿಕ್ಕಾಗ ತುಂಬ ಚೆನ್ನಾಗಿರುತ್ತೆ. ಇವತ್ತು ನನ್ನ ಹತ್ರ ಗ್ರೀನ್ ಪೀಸ್ ಹಾಕಲಿಲ್ಲ. ಈ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್